ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ ಆಲ್ರೆಡಿ. ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಅದಕ್ಕೆ ರೀಸನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಏನಂದರೆ ನನ್ನ ಚಾನಲ್ ಹೆಸರು ನಿಮಗೆಲ್ಲರಿಗೂ ಗೊತ್ತಿದೆ, ರೇಖಾ ನಟರಾಜ್ ಕನ್ನಡ ಬಾಕ್ಸ್ ಅಂತ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್. ರೇಖಾ ಅಂದರೆ ನನ್ನ ಹೆಸರು, ನಟರಾಜ್ ಅಂದರೆ ಅದು ನನ್ನ ಹಸ್ಬೆಂಡ್ ಹೆಸರು. ನಾನು ಯಾಕೆ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಇದಕ್ಕೆ ಮುಂಚೆ ನಾನು ಯೂಟ್ಯೂಬೆಲ್ಲ ಜಾಸ್ತಿ ನೋಡ್ತಾ ಇದ್ದೆ ಫ್ರೆಂಡ್ಸ್. ಅದಕ್ಕೆ ಮುಂಚೆ ಎಲ್ಲರ ಕೆಲವೊಂದು ವ್ಲಾಗ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಬಟ್ ಆ ವ್ಲಾಗ್ಸ್ ಎಲ್ಲ ನೋಡುವಾಗ ಏನು ಅನಿಸ್ತಾ ಇತ್ತು ಅಂತಂದರೆ, ನಾನು ಯಾಕೆ ಈ ರೀತಿ ಚಾನಲ್ನ ಒಂದು ಓಪನ್ ಮಾಡ್ಬೋದು ಅಂತ ತುಂಬ ದಿವಸದಿಂದ ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೆ, ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅಂತ. ಈ ರೀತಿ ಯಾಕಂದರೆ ನಾನು ಹೌಸ್ ವೈಫ್ ಆಗಿದ್ದೆ, ಇಬ್ಬರು ಮಕ್ಕಳಿದ್ರು. ಆದ್ರೂ ಏನೋ ಎಲ್ಲ ಕೆಲಸ ಮಾಡಿದ್ರೂ ಸ್ವಲ್ಪ ಫ್ರೀ ಅಂತ ಅನಿಸೋದು. ನಮ್ಮ ಹಸ್ಬೆಂಡ್ನ ಜಾಸ್ತಿ ಕೇಳ್ತಾ ಇದ್ದೆ ಫ್ರೆಂಡ್ಸ್, ನಾನು ಈ ರೀತಿ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ನಮ್ಮ ಹಸ್ಬೆಂಡು ಅವ್ರಿಗೆ ಇಷ್ಟ ಇತ್ತು, ಬಟ್ ಅವರು ಮಾಡು ಅಂತ ಯಾವತ್ತೂ ಹೇಳಿದ್ದಿಲ್ಲ. ಸೊ ನನ್ನ ಮುಂಚೆಯಿಂದನೂ ನಾನು ತುಂಬ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಅವ್ರು ಯಾವ ರೀತಿ ಎಲ್ಲ ವಿಡಿಯೋಸ್ ಮಾಡ್ತಾರೆ ಅಂತ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಅಂದರೆ ಅವರೆಲ್ಲ ನನಗೊಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅಂದರೆ ನಾನು ಒಂದು ಹೌಸ್ ವೈಫ್ ಆಗಿ ಏನೋ ಇವಾಗ ಇಬ್ಬರು ಮಕ್ಕಳಿರೋದ್ರಿಂದ ಆಚೆ ಹೋಗಿ ಇವಾಗ ನಾವು ಹೋಗೋಕ್ಕಾಗೋದಿಲ್ಲ, ಬರೋದಕ್ಕಾಗಲ್ಲ, ಜಾಸ್ತಿ ಕಷ್ಟ ಇರುತ್ತೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಬಟ್ ಏನಂತಂತಂದರೆ, ಸುಮ್ಮನೆ ಇರೋದು ಅಂದ್ರೂ ಒಂದು ತುಂಬ ಕಷ್ಟ ಆಗುತ್ತೆ. ನಾನು ಮದುವೆಗೆ ಮುಂಚೆ ಒಂದು 4 years ಟೀಚರಾಗಿ ಕೆಲಸ ಮಾಡಿದ್ದೆ. ಸೊ ಅದರಿಂದ ನನಗೆ ಏನಂತಂತಂದರೆ, ಹೊರಗಡೆ ಮನೆ ಕೆಲಸ ಜೊತೆ ಹೊರಗಡೆ ಹೋಗಿ ಬಂದು ಮೇಂಟೈನ್ ಮಾಡ್ಬೋದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಫ್ರೆಂಡ್ಸ್. ಆದರೆ ಏನಂದರೆ, ಸಡನ್ನಾಗಿ ಮ್ಯಾರೇಜ್ ಆದಮೇಲೆ ಕಂಟಿನ್ಯೂಸ್ ಆಗಿ ನಾನು ಮನೇಲೇ ಇರೋದ್ರಿಂದ ನನಗೇನಾಯಿತು ಅಂದರೆ, ಸ್ವಲ್ಪ ಅಯ್ಯೋ ಯಾಕೆ ಈ ಥರ ಆಯಿತು, ಇನ್ನೂ ಎಷ್ಟು ದಿವಸ ಈ ರೀತಿ ಮನೇಲೇ ಇರಬೇಕಾಗತ್ತೆ ಅಂತ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಯೂಟ್ಯೂಬೆಲ್ಲ ನೋಡುವಾಗ ಅವರೆಲ್ಲ ಈ ರೀತಿ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ಎಲ್ಲೋ ಒಂದು ಕಡೆ ಸಣ್ಣ ಆಸೆ ನನಗೂ ಹುಟ್ಟಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಈ ಥರ ಚಾನಲ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅಂತ ಇತ್ತು ಅಂತ ಹೇಳ್ಬೋದು. ಬಟ್ ಅದು ಮಾಡೋದಕ್ಕೆ ಇನ್ನೂ ಟೈಮ್ ಬಂದಿದ್ದಿಲ್ಲ. ಬಟ್ 3 months ಬ್ಯಾಕ್ ಜನವರಿಯಲ್ಲಿ ನಾನು ನಮ್ಮ ಹಸ್ಬೆಂಡ್ನ ಕೇಳಿದಾಗ, ಮಮ್ಮ ಈ ಥರ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿದಾಗ, ಸರಿ ರೇಖಾ ಆಯಿತು ಮಾಡು ಅಂತ ಅವರು ಹೇಳಿದ್ರು. ಸೊ ಇನ್ನು ಅವರು ಪರ್ಮಿಷನ್ ಕೊಟ್ಟ ಮೇಲೆ ಇನ್ನೇನು ಅಂತ ಅಂದ್ಬಿಟ್ಟು ನಾನು ಚಾನಲ್ನ ಕ್ರಿಯೇಟ್ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ನಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಈ ರೀತಿ ಕ್ರಿಯೇಟ್ ಮಾಡಿದೆ ಫ್ರೆಂಡ್ಸ್. ನಾನು 3 months ಆಯಿತು. ಏನಂದರೆ, ನನಗೆ ಶಾರ್ಟ್ಸ್ ಲಾಂಗ್ ವೀಡಿಯೋಸ್ ಜಾಸ್ತಿ ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ನನಗೆ ಏನಂತಂದರೆ, ಸ್ಟಾರ್ಟಿಂಗ್ ನಾನು ಬಂದಿರೋದ್ರಿಂದ ನನಗೆ ಯೂಟ್ಯೂಬ್ ಬಗ್ಗೆ ನಾನು ನೋಡ್ತಾ ಇದ್ದೆ ಹೊರತು ಅವರು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ನನಗೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು, ಯಾವ ರೀತಿ ವಾಯ್ಸ್ ಓವರ್ ಕೊಡಬೇಕು, ಏನು ಪ್ರತಿಯೊಂದು ಝೀರೋ ಅಂತ ಹೇಳ್ಬೋದು ಫ್ರೆಂಡ್ಸ್. ನನಗೆ ಏನಂದರೆ ಏನೂ ಕೂಡ ಗೊತ್ತಿಲ್ಲ ಅಂತ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನು ಏನು ಹೇಳ್ತಾರೆ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅಂದರೆ ನನಗೊಂಥರ ಅದೊಂಥರ ಏನೋ ದೊಡ್ಡ ಕೆಲಸನ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್. ನನಗೆ ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡೋದು, ಅಪ್ಲೋಡ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ ಸ್ಟಾರ್ಟಿಂಗ್. ಬಟ್ ನಾನು ಟೆಕ್ ಚಾನಲ್ನ ನೋಡ್ತಾ ಮತ್ತು ಬೇರೆಯವರು ವೀಡಿಯೋಸ್ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ್, ಅವ್ರನ್ನೆಲ್ಲ ನಾನು ವಾಚ್ ಮಾಡಿ ಅವ್ರು ಯಾವ ರೀತಿ ಎಲ್ಲ ಕ್ರಿಯೇಟ್ ಮಾಡಿದೆ ಅದೆಲ್ಲ ತಿಳ್ಕೊಂಡು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಎಲ್ಲ ವೀಡಿಯೋಸ್ ಅಷ್ಟು ನಾನು ಜಾಸ್ತಿ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಕೂಡ ಇದ್ದಿಲ್ಲ. ಈ ರೀತಿಯೂ ಮಾಡ್ಬೋದು ಅಂತ ನನಗೆ ಅಷ್ಟು ಐಡಿಯಾ ಕೂಡ ಇದ್ದಿಲ್ಲ. ಸೊ ಅದಕ್ಕೆ ನಾನು ಲಾಂಗ್ ವೀಡಿಯೋನ ಕೇರ್ಲೆಸ್ ಮಾಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಅದೇ. ನಾನು ಶಾರ್ಟ್ಸ್ನ ಕಾನ್ಸಂಟ್ರೇಷನ್ ಮಾಡಿದ್ನೇ ಹೊರತು ಲಾಂಗ್ ವೀಡಿಯೋಸ್ನ ನಾನು ಕಾನ್ಸಂಟ್ರೇಷನ್ ಮಾಡಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ಲಾಂಗ್ ವೀಡಿಯೋಸ್ ಮೇಲೆ ಸ್ವಲ್ಪ ಗಮನ ಇಟ್ಟು ನಾನು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ದಿದ್ರೆ ನನಗೆ ಇಷ್ಟೊತ್ತಿಗೆ ನನ್ನ ಚಾನಲ್ಲು ಇನ್ನೂ ಚೆನ್ನಾಗಿ ಬೆಳೆದಿರೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಏನು ಮಾಡಿದೆ ಅಂದರೆ, ನಾನು ಶಾರ್ಟ್ಸ್ ಕಡೆ ಗಮನ ಕೊಟ್ಟೆ. 3 million ವ್ಯೂಸ್ ಅಂತ ಹೇಳಿದ್ರಲ್ಲ, ಸೊ ನನ್ನ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಒಂದು ವಿಡಿಯೋಗೆ ಸುಮಾರು 6 ಲಕ್ಷ ವ್ಯೂಸ್ ಬಂದಿತ್ತು. ಸೊ ನನಗದು ತುಂಬ ಜಾಸ್ತಿನೇ ಅನಿಸ್ತು ಫ್ರೆಂಡ್ಸ್. ಆವಾಗ ನನ್ನ ವಿಡಿಯೋಗೂ 6+ ವ್ಯೂಸ್ ಬಂದಿದೆ. ಸೊ ನಾನು ಶಾರ್ಟ್ಸ್ ಮೇಲೇ ಕಾನ್ಸಂಟ್ರೇಷನ್ ಮಾಡೋಣ, ಸೊ ಇದರಲ್ಲಿ ವ್ಯೂಸ್ ಬೇಗ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ನಾನು ಆ ರೀತಿ ಮಾಡ್ಕೊಂಡಿರೋದು ನನ್ನ ಮಿಸ್ಟೇಕ್ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂತಂದರೆ, ನಿಮ್ಗೆ ಗೊತ್ತಿರ್ಬೋದು ಎಲಿಜಿಬಿಲಿಟಿ ಏನಿದೆ ಅಂತಂತಂದರೆ 500 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಅಥವಾ 3000 ವಾಚ್ ಅವರು ಅಥವಾ 3 million ವ್ಯೂಸು, ಇಲ್ಲ 4000 ವಾಚ್ ಅವರು ಅಥವಾ 10 million ವ್ಯೂಸ್ ಆಗಬೇಕು ಅಂತ.
ಇದು 4000 ಬಂದು ಲಾಂಗ್ ವಿಡಿಯೋಗೆ, 3000 ಬಂದು 500 ಸಬ್ಸ್ಕ್ರೈಬ್ ಇರುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಇರೋರಿಗೆ ಅಂತ ಹೇಳಿದ್ರು. ಸೊ ನನಗೆ ಏನಾಯಿತು ಅಂತಂದರೆ 3000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಸೊ ಏನಂತಂದರೆ ಈ ಶಾರ್ಟ್ಸಲ್ಲಿ ಚೆನ್ನಾಗಿರೋ ಶಾರ್ಟ್ಸ್ನ ನಾನು ಅಪ್ಲೋಡ್ ಮಾಡಿ ವ್ಯೂಸು ಬಂದರೆ 3 ಮಿಲಿಯನು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೆ ಫ್ರೆಂಡ್ಸ್. ಬಟ್ ನನಗೆ ಅದಷ್ಟು ಈಸಿ ಆಗಿರುವಂಥ ವಿಷಯ ಆಗಿದ್ದಿಲ್ಲ ಫ್ರೆಂಡ್ಸ್. ಏನಂದರೆ ಅದಕ್ಕೊಂದು ಲಕ್ ಅಂತ ಇರಬೇಕು ಅಂತ ನನಗೆ 3 ಮಂತ್ಸ್ ಆದಮೇಲೆ ಗೊತ್ತಾಯಿತು. ನಾವೆಷ್ಟೇ ಪರಿಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ, ಎಷ್ಟೇ ವರ್ಕ್ ಮಾಡಿದ್ರು ಕೂಡ ಅದೃಷ್ಟ ಅನ್ನೋದು ಕೆಲವೊಂದು ಸಲ ಇರಬೇಕು ಅನ್ನೋದಕ್ಕೆ ನಾನೇ ಉದಾಹರಣೆ ಫ್ರೆಂಡ್ಸ್. ಏನಾಯಿತು ಅಂತಂದರೆ ವ್ಯೂಸ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು, ಬಟ್ ನಂದು 1 ಮಿಲಿಯನ್ ಕೂಡ ರೀಚ್ ಆಗಿಲ್ಲ. 3 ಮಂತ್ಸು ಕಂಪ್ಲೀಟ್ ಆಗೋಯಿತು. ಬಟ್ ನನಗೆ ಆವಾಗ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ನಮ್ಮ ಮಾವನಿಗೆ ಹೇಳ್ಕೊಂಡು ಅತ್ತಿದ್ದು ಕೂಡ ಇದೆ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟೆ. ಸೊ ನಂದು 3 ಮಿಲಿಯನ್ ವ್ಯೂಸು ಬಂದಿಲ್ಲ, ನಾನು ಇದು ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ್ತೀನಿ ಅಂತ. ಆಮೇಲೆ ನಮ್ಮ ಹಸ್ಬೆಂಡು ಇವಾಗ ನಿಂಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಗೊತ್ತಾ ಅಂತ ಕೇಳಿದ್ರು. ಗೊತ್ತು, ನನಗೆ ಅಷ್ಟೊತ್ತಿಗೆ 1500+ ಸಬ್ಸ್ಕ್ರೈಬರ್ಸ್ ನನಗೆ ಆಗಿದ್ರು. ಸಬ್ಸ್ಕ್ರೈಬರ್ನ ನಾನು ತುಂಬ ಬೇಗ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಬಟ್ ನನಗೆ ವಾಚಿಂಗ್ ಅವರ್ ಆಗಲಿ ವ್ಯೂಸ್ ಆಗಲಿ ತುಂಬ ಕಡಿಮೆ ಬಂತು. ಅಲ್ಲಿ ನನಗೆ ಮಿಸ್ಟೇಕ್ ಅಂತ ಏನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಬಟ್ ನಮ್ಮ ಹಸ್ಬೆಂಡು ನನಗೆ ಡಿಸಪಾಯಿಂಟ್ ಮಾಡಿಲ್ಲ, ಏನು ಡಿಮೋಟಿವೇಶನ್ ಮಾಡಿಲ್ಲ, ಮೋಟಿವೇಟ್ ಮಾಡಿದರು. ಇವಾಗ ನಿನಗೆ 1500+ ಸಬ್ಸ್ಕ್ರೈಬರ್ ಇದ್ದಾರೆ, ಅವರು ನೀನು ಏನೋ ಒಂದು ಒಳ್ಳೆ ವಿಡಿಯೋಗಳನ್ನ ಕೊಡ್ತೀಯ ಅಂತ ನಿನ್ನ ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಸೊ ಅಂಥದನ್ನ ನೀನು ಯಾಕೆ ಇವಾಗ ಡಿಸಪಾಯಿಂಟ್ ಮಾಡ್ಕೊತೀಯ? ನಿನಗೆ 1 ಇಯರ್ವರೆಗೂ ಟೈಮ್ ಇದೆ. 4000 ವಾಚಿಂಗ್ ಅವರ್ನ ಕಂಪ್ಲೀಟ್ ಮಾಡು. ಸೊ ಆವಾಗ 1 ಇಯರ್ ಒಳಗಡೆ ನಿನಗೆ 4000 ವಾಚಿಂಗ್ ಅವರ್ ಆಗಿಲ್ಲ ಅಂತಂದರೆ ನೀನು ಸ್ಟಾಪ್ ಮಾಡು, ಪರವಾಗಿಲ್ಲ. ಬಟ್ ಏನು ಪ್ರಯತ್ನ ಪಡ್ದಿರಾ ಈ ರೀತಿ ಕೈ ಚೆಲ್ಲಬಾರ್ದು ಅಂತ ಅವ್ರು ಹೇಳಿದ್ರು ಫ್ರೆಂಡ್ಸ್. ಸೊ ಅವ್ರು ಹೇಳಿ ತುಂಬ ನಿಜ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಂಗ್ ವೀಡಿಯೋಸ್ನು ಅಷ್ಟೇ ಫ್ರೆಂಡ್ಸ್, ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಈಗ ನನಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ. ಇವಾಗ ಏನಂತಂದರೆ 1 ಇಯರ್ ಒಳಗಡೆ ನನಗೆ 4000 ವಾಚಿಂಗ್ ಅವರ್ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ವೀಡಿಯೋಸ್ನ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅನ್ನೋದು ನಂಬಿದ್ದೀನಿ ಫ್ರೆಂಡ್ಸ್. ಅದೃಷ್ಟ ಅನ್ನೋದು ಇರಬೇಕು. ಅದೃಷ್ಟಕ್ಕಿಂತ ನಾವು ಪಡೋವಂಥ ಪರಿಶ್ರಮ ನಮ್ಮನ್ನೆಲ್ಲೋ ಒಂದು ಕಡೆ ಒಂದು ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಈ ರೀತಿಯೇ ನನ್ನ ಎನ್ಕರೇಜ್ ಮಾಡಿ ಅಂತ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್